ಬೆಂಕಿ ನಾವು ಸಾಕಷ್ಟು ನೋಡ್ತೇವೆ, ಎಷ್ಟು ನಮಗೆ ಯೂಸ್ಫುಲ್ ಐತಿ ಅಷ್ಟು ಅದರಿಂದ ನಮಗೆ ಎಫೆಕ್ಟ್ ಕೂಡ ಐತೆ. ಅದನ್ನ ಹೆಂಗೆ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ಮೊದಲು ಬೆಂಕಿ ಅಂದ್ರೆ ಏನಂದ್ರೆ ಇದು 3 ವಸ್ತುಗಳ ಅವಶ್ಯಕತೆ ಐತಿ. ಮೊದಲನೇದಾಗಿ ಶಾಖ ಬೇಕು, ಆಕ್ಸಿಜನ್ ಬೇಕು, ಮತ್ತೆ ಇಂಧನ ಫ್ಯೂಯಲ್ ಬೇಕು. ಈ 3 ವಸ್ತುಗಳಿದ್ರೆ ಮಾತ್ರ ಇಂಧನ ಉಳಿದ ವಸ್ತು ಯಾವುದು. ಈ 3 ವಸ್ತುಗಳಿದ್ರೆ ಮಾತ್ರ ಅದು ಬೆಂಕಿ ಆಗೋ ಸಾಧ್ಯ. ಅದನ್ನು ಇದನ್ನು ಟ್ರಯಾಂಗಲ್ ಪ್ರೊಸೀಜರ್ ಇದರಲ್ಲಿ ಯಾವುದೋ ಒಂದಿಲ್ಲ ಅಂದ್ರೂ ಕೂಡ ಅದು ಕಂಪ್ಲೀಟ್ ಆಗೋದು, ಯಾಕಂದ್ರೆ ಬೆಂಕಿ ಆಗೋದಿಲ್ಲ. 3 ವಸ್ತುಗಳು ಬಹಳ ಅವಶ್ಯಕತೆ ಇದೆ. ಹಾಗಾಗಿ 3 ವಸ್ತುಗಳಲ್ಲಿ ಯಾವುದೋ ಒಂದು ವಸ್ತುಗಳನ್ನು ಕೂಡ ಬೆಂಕಿ ಆಗೋದಿಲ್ಲ. ನಾವು ನಮ್ಮ ಇಲಾಖೆಯಲ್ಲಿ ಏನಂತಂದ್ರೆ ಬೆಂಕಿನ ಈಜಿಯಾಗಿ ಅನಿಸ್ಬೇಕಂದ್ರೆ ಒಂದು 4 ನಾವು ವರ್ಗಗಳಾಗಿ ವಿಭಾಗ ಮಾಡ್ಕೋತೀವಿ. 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಮಾಡ್ಕೋತೀವಿ ನಾವು ಫೈರ್ ಅನ್ನು. ಅದು ಒಂದನೇದಾಗಿ ಎ ಕ್ಲಾಸ್ ಫೈರ್, ಬಿ ಕ್ಲಾಸ್ ಫೈರ್, ಸಿ ಕ್ಲಾಸ್ ಫೈರ್, ಡಿ ಕ್ಲಾಸ್ ಫೈರ್. ಒಂದು ಪ್ರತಿಯೊಂದು ಕ್ಲಾಸ್ ನಮಗೂ ಯಾವ ಥರ ಬೆಂಕಿಗಳು ಬರ್ತಾವೆ, ಯಾವ ವಸ್ತುಗಳಿಗೆ ಬೆಂಕಿ ಅದರ ಮಾತ್ರ ಯಾವ ಥರ ಹಾರಿಸ್ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ನಮಗೆ ಅನುಕೂಲ ಆಗೋ ಸಲುವಾಗಿ ಒಂದು 4 ಕ್ಲಾಸ್ ನಾವು ಮಾಡ್ಕೊಂಡಿದ್ದೇವೆ. ಮೊದಲನೇದಾಗಿ ಎ ಕ್ಲಾಸ್ ಫೈರ್ ಬರ್ತಾವಂದ್ರೆ ಉರಿಯುವಂಥ ವಸ್ತುಗಳು ಬರ್ತವೆ. ಎಲ್ಲ ಘನ ವಸ್ತು ಸಾಲಿಡ್ ಐಟಮ್ಸ್ ಅಂದ್ರೆ ಫೋಮ್ ಅಂತ ಬರ್ತದೆ. ಫೋಮ್ ನೊರೆ, ಫೋಮ್ ಎಕ್ಸ್ಟಿಂಗ್ವಿಷರ್. ಇಂಥ ಎಕ್ಸ್ಟಿಂಗ್ವಿಷರ್ ಫೋಮ್ ಅಂತ ಒಂದು ಇರ್ತದೆ, ನೀವು ನೋಡಬೇಕು. ಫೋಮ್ ಅಂತ ಬರ್ತದೆ ಅದ್ರ ಮೇಲೆ. ಅದನ್ನ ಪೆಟ್ರೋಲ್ ಅದ್ರೊಳಗೆ ಏನಿರ್ತದಂದ್ರೆ ಫೋಮ್ ಸೊಲ್ಯೂಷನ್ ವಾಟರ್ ಮಿಕ್ಸ್ ಆಗಿ ಅದ್ರೊಳಗೆ ಫಿಲ್ ಮಾಡಿರ್ತಾರೆ. ಯಾವಾಗ ನಾವು ಆಪರೇಟ್ ಮಾಡ್ಕೊತೀವಲ್ಲ ಅದು ಹೊರಗೆ ಬರ್ಬೇಕಾದ್ರೆ ಫೋಮ್ ಸೊಲ್ಯೂಷನ್ ಮತ್ತು ವಾಟರ್ ಮಿಕ್ಸ್ ಆಗಿ ಫೋಮ್ ಆಗಿ ಬರ್ತದೆ. ಅದು ನೊರೆ ಆಗಿ ಬರ್ತದೆ. ಆ ನೊರೆ ಏನಾಯ್ತಂದ್ರೆ ಹದರಾಗಿ ಬರ್ತದೆ. ಪೆಟ್ರೋಲ್ ಮೇಲೆ ಅದು ನಾವು ಸ್ಪ್ರೇ ಮಾಡಿದಾಗ ಪೆಟ್ರೋಲ್ ಮೇಲೆ ಕವರ್ ಮಾಡ್ಬೋದು. ಅಂದ್ರೆ ಕೆಳಗೆ ಹೋಗುದಿಲ್ಲ, ಬೇಡ ಹೋಗುದಿಲ್ಲ, ಹಗಲಾಗೋದ್ರಿಂದ ಫೋಮ್ ಮ್ಯಾಲೆ ಕವರ್ ಮಾಡ್ಕೊಂಡು ಅದಕ್ಕೆ ಗಾಳಿ ಸಿಗದಿರೋದು ಸರಿ ಬರ್ತದೆ. ಪೆಟ್ರೋಲ್ ಡೀಸೆಲ್ ಬೆಂಕಿಗೆ ಗಾಳಿ ಸಿಗಲಿಲ್ಲ ಅಂದ್ರೆ ಬೆಂಕಿ ಆಟೋಮೆಟಿಕ್ ಆಗುತ್ತೆ. ಹೀಗಾಗಿ ಅದನ್ನ ಫೋಮ್ ಅಂತ ಯೂಸ್ ಮಾಡ್ತೀವಿ ನಾವು ಪೆಟ್ರೋಲ್ ಡೀಸೆಲ್ಗಳಿಗೆ. ಅದನ್ನ ಬಹಳ ಮುಖ್ಯವಾದಂತ ಇದು. ಯಾಕಂದ್ರೆ ಈಗ ಸಾಕಷ್ಟು ಕೆಮಿಕಲ್ಸ್ ನೋಡ್ತಿರ್ತೀವಿ ನಾವು. ಒಂದ್ಸಲ ಹಂಗೆ ನೀರು ಹಾಕಿದ್ರೆ ಅದನ್ನ ಜಾಸ್ತಿ ಎಫೆಕ್ಟ್ ಆಗಿದ್ದಾವೆ. ಹಾಗಾಗಿ ಫೋಮ್ ಅಂತ ಯೂಸ್ ಮಾಡ್ತೀವಿ. ಫೋಮ್ ಎಕ್ಸ್ಟಿಂಗ್ವಿಷರ್ ಮತ್ತು ಮರಳ ಯೂಸ್ ಮಾಡ್ತಾರೆ, ಸ್ವಲ್ಪ ತುಂಬಿಟ್ಟಿರ್ತಾರೆ, ಅದನ್ನು ಹಾಕ್ಬೋದು. ಇನ್ನು ಸಿ ಕ್ಲಾಸ್ ಫೈರ್ ಒಳಗೆ ಬೆಂಕಿ ಅಂತ 3 ವಸ್ತುಗಳು ಉಷ್ಣತೆ ಅಂದ್ರೆ ಟೆಂಪರೇಚರ್, ಆಮ್ಲಜನಕ ಗಾಳಿ ಮತ್ತೆ ಉಳಿಯುವಂಥ ವಸ್ತು. ಇದೊಂದು ಟ್ರಯಾಂಗಲ್ ಪ್ರೊಸೀಜರ್. ಇದ್ರಾಗ ಯಾವುದೋ ಒಂದು ಇಲ್ಲ ಅಂದ್ರೂ ಇದು ಕಂಪ್ಲೀಟ್ ಆಗೋದಿಲ್ಲ. ಟ್ರಯಾಂಗಲ್ ಆಗತ್ತೆ, ಯಾವುದೋ ಒಂದು ಸೈಡ್ ಇಲ್ಲ ಅಂದ್ರು, ಇದ್ರಲ್ಲಿ ಯಾವುದೋ ಒಂದು ವಸ್ತು ಇಲ್ಲ ಅಂದ್ರೂ ಬೆಂಕಿ ಆಗೋದಿಲ್ಲ. ಇದನ್ನು ಟ್ರಯಾಂಗಲ್ ಪ್ರೊಸೀಜರ್ ಅಂತ ಕರಿತೀವಿ. ತ್ರಿಭುಜಾಕಾರದ ಒಂದು ಪ್ರಕ್ರಿಯೆ. ಇದ್ರಲ್ಲಿ ಯಾವ್ದು ನೀರು ಹಾಕಿರಿ ಏನಕ್ಕೆ ನೋಡ್ರಿ, ನೀರು ಹಾಕ್ತವ್ರಿ ಬೆಂಕಿ ಆರೋದಿಲ್ಲ. ಅದು ಏನಾಯ್ತು ಬೆಂಕಿ ಯಾಕೆ ಆರ್ಲಿ ಹೇಳ್ರಿ? ಡೆನ್ಸಿಟಿ, ವಾಟರ್ ಡೆನ್ಸಿಟಿ ಜಾಸ್ತಿ ಇರ್ತದೆ. ಅದರ ಸಲುವಾಗಿ ವಾಟರ್ ಪೆಟ್ರೋಲ್ ಕೆಳಗಡೆ ಹೋಗಿ ಕುಂತು ಸರ್ಫೇಸ್ಗೆ ಹೋಗಿದ್ರಿಂದ ಪೆಟ್ರೋಲ್ ಎಲ್ಲ ಮ್ಯಾಲೆ ಇರ್ತದೆ. ಅದಕ್ಕೆ ಬೆಂಕಿ ಮ್ಯಾಲಿನ ಸರ್ಫೇಸ್ ಮೇಲೆ ಪೆಟ್ರೋಲ್ ಮೇಲೆ ನೀರ ಬ್ಲಾಂಕೆಟಿಂಗ್ ಮಾಡಿ ಅದನ್ನ ನೀರಾಗಿ ಐತಿ ಆಕ್ಸಿಜನ್ ಕಟ್ ಆಫ್ ಹತ್ರ ಬೇಕಾಗ್ತದೆ. ತೆಗಿ ಹಂಗೆ ಗ್ಯಾಪ್ ಇರಬಾರ್ದಲ್ಲಿ, ಆಯ್ತಲ್ಲ? ಬೆಂಕಿ ಮತ್ತೆ ಹಚ್ಚಿರು ಮತ್ತೆ ಯಾಕೆ ಪೆಟ್ರೋಲ್ ಮ್ಯಾಲೆ ಎಕ್ಸ್ಟಿಂಗ್ವಿಷರ್ ಇದ್ರೆ ಯೂಸ್ ಮಾಡ್ಕೋಬಹುದು. ಇಂಥದ್ದಿತ್ತಂದ್ರೆ ಅಲ್ಲಿ ಯೂಸ್ ಮಾಡ್ಕೋಬೋದು. ಈ ಸಲ CO2 ಯೂಸ್ ಮಾಡ್ತಾರೆ. ಅಂದರೆ ಗ್ಯಾಸ್ ಆಯ್ತಲ್ಲ CO2 ಗ್ಯಾಸ್ ಹಿಂಗೆ ಲಿಕ್ವಿಡ್ ಪದಾರ್ಥ ಇದಂಗೆ ಆಗ್ತದೆ. ಆಯ್ತಲ್ಲ? ಅಂದ್ರೆ ಏನು ಮಾಡ್ತದ, ಗಾಳಿ ತಡೆಗಟ್ಟಿತಾರೆ. ಅದ್ರ ಮ್ಯಾಗ ಏನು ಮಾಡ್ತದೆ, ಕವರ್ ಮಾಡ್ತಾರೆ. ಈಗ ಏನು ಮಾಡ್ತದೆ, ದೊಡ್ಡ ದೊಡ್ಡ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಆಗಿತ್ತಂದ್ರೆ ಏನು ಮಾಡ್ತದೆ, ನಮ್ಮ ಗಾಡಿ ಮುಖಾಂತರ ಏನು ಮಾಡ್ತದೆ ನಮ್ಮ ಥರ ಇದೆ. ಈಗ ನಾವು ಅದು ನಿಮ್ಗೆ ತೋರಿಸೋ ಸಂಬಂಧ ಇಂಪ್ರೂವ್ ಮಾಡಿದ ಅಷ್ಟ. ಈ ಥರ ಇದು ಪೆಟ್ರೋಲು, ಡೀಸೆಲು, ಕೆರೋಸಿನು ಈ ಥರ ಬೆಂಕಿ ಆದ ಹಿಂಗೆ ನೊರೆ ಮುಖಾಂತರ ಆರಿಸ್ತೇವೆ.
ಅದೇನದು ಶಾರ್ಟ್ ಬ್ರ್ಯಾಂಡ್ ಶಾರ್ಟ್ ಅದು ಜಟ್ಟಾಗಿ ಹೋಗ್ತದೆ ಮುಂದೆ ಜಟ್ಟಾಗಿ ಸ್ಪೀಡಾಗಿ ಜಟ್ಟಾಗಿ ಹೋಗ್ತೈತಿ ಅದ್ರ ಹೆಸರೇನ ಶಾರ್ಟ್ ಬ್ರ್ಯಾಂಡ್. Hey, come this side. Come this side. Hey, ikkade bari come this side. LPG ಗ್ಯಾಸ್ ಜಾಸ್ತಿ ಯೂಸ್ ಮಾಡ್ತು ಎಲ್ಲರೂ ನಾವು ಬಿಡೋ ಮಾಡ್ಕೊಳ್ಳೋದು ಇಲ್ಲ ಮುಂದೆ ಜಾಸ್ತಿ ಮಾಡಿದ್ರೆ ಫೋರ್ಸ್ ಜಾಸ್ತಿ ಮಾಡತೈತಿ ಅದು. ಮಾಡ್ಬೋದು ಎಲ್ಲ ಒಳ ಕನೆಕ್ಟ್ ಮಾಡ್ಕೊಂಡು ಮುಂದೆ ನೀವು ಎಲ್ಲಾರ ಮಾಲ್ ಒಳಗೆ ಇರ್ತಾರೆ ನೋಡಿ. ಈ ಗಾಡಿ ನಮ್ಮ ಜಾಯಿನ್ ಮಾಡಿ ಜಪ್ಪನ್ ಬರ್ತೈತೆ ಹೋಗ್ಬೇಕು.